ಕಥೆಯನ್ನೇ ಬದಲಿಸೋ ಕೊನೆಯದೊಂದು ಆಸೆಗೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ. ಏನೋ ಇದೆಲ್ಲ ಏನ್ ಹೇಳ್ತಿದ್ದಾರೆ ಇವರು? ನೀವು ಕೇಳಿಸ್ಕೊಂಡಿದ್ದು ನಿಜ ನಿಜ. ಸ್ಪಂದನ ಜೊತೆ ನನ್ನ ಮದುವೆ ಆಗಿದೆ. ಏ ವಿಕ್ರಾಂತ್, ನೀನು ಈ ನಾಟಕದವ್ರ ತರ ತಮಾಷೆ ಮಾಡ್ತಿದ್ಯಲ್ಲ, ನಿಜ ಹೇಳು. ನನ್ನ ಸ್ಪಂದನ ಮದುವೆ ಆಗಿದೆ. ಇದೇ ನಿಜ. ಯಾವ ಮಗನ ಮೇಲೆ ಅನಿಷ್ಟ ನಂಬಿಕೆ ಇಟ್ಕೊಂಡಿದ್ನೋ, ಯಾವ ಮಗ ನನ್ನ ಮನೆ ಹೆಸರನ್ನ ಉಳಿಸಿ ಬೆಳೆಸ್ತಾನೆ ಅನ್ಕೊಂಡಿದ್ನೋ, ಅವನಿಂಥ ಕೆಲಸ ಮಾಡಕ್ ಸಾಧ್ಯನಾ? ಯಾವ ಹುಚ್ಚ ಹಿಡ್ದಿತ್ತು ಅಂತ ಈ ಹುಡುಗಿನ ಮದ್ವೆ ಮಾಡ್ಕೊಂಡ್ ಮನೆ ಕರ್ಕೊಂಡ್ ಬಂದೆ. ಯಾಕೆ ಹಿಂಗ್ ಮಾಡ್ದೆ? ಏ ಹುಡುಗಿ, ನೀನ್ ಯಾರೇ ಆಗಿದ್ರು ನನಗ್ ಬೇಕಾಗಿಲ್ಲ. ಈ ಕ್ಷಣನೇ ಈ ಮನೆ ಬಿಟ್ಟು ಹೋಗ್ತಾ ಇರು. ನನಗೆ ಮದ್ವೆನೂ ಇಷ್ಟ ಇಲ್ಲ, ಈ ಹುಡುಗಿನೂ ಬೇಕಾಗಿಲ್ಲ. ಏ ಹುಡುಗಿ, ಹೇಳಿದ್ ಕೇಳ್ತಾ ಇಲ್ವಾ? ಹೋಗ್ತಾ ಇರು. ದೊಡ್ಡಮ್ಮ, ನಾನು IPS ಟ್ರೈನಿಂಗ್ ಅಲ್ಲಿ ಇರ್ಬೇಕಾದ್ರೆ ನಾನು ಯಾವಾಗಲೂ ಒಬ್ಬರ ಹೆಸರು ಹೇಳ್ತಾ ಇದ್ದೆ. ಅವರೇ ನನ್ನ ಗುರುಗಳು, DYSP ರಾಮಚಂದ್ರ ಅವರು. ಹೌದು, ಅದಕ್ಕೆ ಸ್ಪಂದನ ರಾಮ್ ಸರ್ ಮಗಳು. ಇವಳು ಯಾರ ಮಗಳಾದ್ರೆ ನನಗೇನು? ಇವಳಿಲ್ಲಿಂದ ರಾಮ್ ಸರ್ ಇರ್ಲಿಲ್ಲ ಅಂದ್ರೆ ಇವತ್ತು ನಾನ್ ಬರ್ತಿರ್ಲಿಲ್ಲ. ನನ್ನ ಹೆಣ ಬರ್ತಿತ್ತು. ತನ್ನ ಪ್ರಾಣನ ಕೊಟ್ಟು ನನ್ನ ಪ್ರಾಣ ಉಳಿಸಿದ್ದಾರೆ ರಾಮ್ ಸರ್. ನಿನ್ ಜೀವ ಉಳಿಸಿರೋ ಋಣನ ಮದ್ವೆ ಆಗೇ ತೀರಿಸ್ಬೇಕಾಗಿತ್ತಾ? ದೊಡ್ಡಮ್ಮ, ಇದು ಋಣ ಅಲ್ಲ, ಇದು ನನ್ನ ಕರ್ತವ್ಯ. ಕರ್ತವ್ಯನ? ನೀನು ನಿನ್ನ ಕರ್ತವ್ಯನ ನಿಭಾಯಿಸೋದಕ್ಕೋಸ್ಕರ ಮನೆ ಜನನ್ನೆಲ್ಲ ಮರೆತು ಗೊತ್ತು ಗುರಿ ಇಲ್ದೇ ಇರೋ ಹುಡುಗಿನ ಕರ್ಕೊಂಡ್ ಬಂದಿದ್ಯಲ್ಲ, ಏನ್ ಹೇಳ್ಬೇಕು ನಿನಗೆ? ಕರ್ತವ್ಯದ ಮುಂದೆ ಬೇರೆ ಏನು ಮುಖ್ಯ ಅಲ್ಲ ಅಂತ ನೀವೇ ಹೇಳ್ಕೊಟ್ಟಿದ್ ಪಾಠ ಅಲ್ವಾ? ರಾಮ್ ಸರ್ ಕೊನೆಗಳಿಗೆಯಲ್ಲಿ ಸ್ಪಂದನ ಸಂಪೂರ್ಣ ಜವಾಬ್ದಾರಿ ನಾನು ತಗೋಬೇಕು ಅಂತ ಮಾತು ತಗೊಂಡಿದ್ರು. ಅದಕ್ಕೆ ನಾಯಕರ ಮನೆ ಕರ್ಕೊ ಬಂದ್ಬಿಟ್ಯಾ? ಜವಾಬ್ದಾರಿ ತಗೊಳ್ಳೋದು ಅಂದ್ರೆ ಮದ್ವೆ ಮಾಡ್ಕೊಳ್ಳೋದು ಅಂತಲ್ಲ ವಿಕ್ರಾಂತ್. ನಿನಗೆ ಇವಳ ಮೇಲೆ ಅಷ್ಟು ಕರುಣೆ ಇದ್ದಿದ್ರೆ ಒಂದ್ ಸ್ವಲ್ಪ ದುಡ್ಡು ಕೊಡ್ಬೋದಿತ್ತು, ಅಥವಾ ಗಾರ್ಮೆಂಟ್ಸ್ ಅಲ್ಲಿ ಒಂದ್ ಕೆಲಸ ಕೊಡ್ಸ್ಬಿಟ್ಟು ಅವಳಿಗೆ ತಕ್ಕಂತ ಹುಡುಗನ ನೋಡಿ ಮದ್ವೆ ಮಾಡ್ಬೋದಿತ್ತು. ಅದನ್ನ ಬಿಟ್ಟು ನಾಯಕರ ಮನೆ ಸೊಸೆ ಮಾಡ್ಕೊಂಡ್ ಬಂದಿದ್ಯಲ್ಲ, ಯಾಕೆ? ವೈಷ್ಣವಿ ತರ ನಿನಗೂ ನಾಯಕರ ಮನೆ ಹುಡುಗಿನ ಕರ್ಕೊಂಡ್ಬಂದು ಮದ್ವೆ ಮಾಡ್ಬೇಕು ಅಂತ ಎಷ್ಟು ಕನಸು ಕಟ್ಟಿದ್ದೆ. ಆದ್ರೆ ಇವಾಗ ಇವಳನ್ನ ನೋಡಿದ್ರೆ ನಾಯಕರ ಮನೆ ಹುಡುಗಿ ಅಂತಾನೆ ಅನ್ನಿಸ್ತಾ ಇಲ್ಲ. ನನ್ನ ನಂಬಿಕೆ, ನನ್ನ ಕನಸು, ನನ್ನ ಗೌರವ ಎಲ್ಲ ನೀರಲ್ಲಿ ಹೋಮ ಮಾಡ್ಬಿಟ್ಟಿಯಲ್ಲ ವಿಕ್ರಾಂತ್.
ವಿಕ್ರಾಂತ್ ಬಂದಿದ್ದಾನಂತೆ. ವಿಕ್ಕಿ, ನನ್ ಮಗ ಶಮಂತ್ ನಿನ್ನ ಎಷ್ಟೊಂದು ಹಚ್ಕೊಂಡಿದ್ದ. ಅವನಿಲ್ಲ ಅನ್ನೋ ಸುದ್ದಿ ಗೊತ್ತಾದ್ಮೇಲೂ ನೀನ್ ಮದ್ವೆ ಮಾಡ್ಕೊಂಡ್ ಬಂದಿದ್ಯಾ? ಮನೇಲಿ ಎಲ್ರು ಎಷ್ಟು ನೋವಲ್ಲಿದ್ದಾರೆ, ಆದ್ರೆ ನೀನು ಇಷ್ಟು ದಿನ ನನ್ನ ಮಗನಿಗೆ ಬುದ್ಧಿ ಹೇಳುವಾಗೆಲ್ಲ ನಿನ್ನ ಹೆಸರು ಹೇಳ್ತಾ ಇದ್ದೆ. ಇದ್ರೆ ವಿಕ್ರಾಂತ್ ತರ ಇರಬೇಕು, ಅವನ್ನ ನೋಡಿ ಪಾಠ ಕಲಿ, ಜೀವನದಲ್ಲಿ ಉದ್ಧಾರ ಆಗ್ತೀಯ ಅಂತ. ಪ್ರತಿಯೊಂದು ಒಳ್ಳೆ ವಿಷಯದಲ್ಲೂ ನಿನ್ನನ್ನು ಉದಾಹರಣೆಗೆ ತಗೊಳ್ತಾ ಇದ್ದೆ. ಆದ್ರೆ ನೀನ್ ನೋಡಿದ್ರೆ ಇವತ್ತು ನಮಗೇನೆ ಒಳ್ಳೆ ಪಾಠ ಕಲಿಸ್ಬಿಟ್ಟೆ. ಏನ್ ವಿಕ್ರಾಂತ್, ನೀನ್ ಹೀಗ್ ಮಾಡ್ಬಿಟ್ಟಲ್ಲ. ಗೌರವ ಪಂಚಮಿ ಇಬ್ರು ಯಾರಿಗೂ ಹೇಳ್ದೆ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡ್ ಬಂದಾಗ ಜನ ಎಲ್ಲ ಏನಂದ್ರು ಅಂತ ಗೊತ್ತಿಲ್ಲ. ಈಗಲೂ ಆ ಮತ್ತನ್ನು ಕೇಳ್ತಾನೆ ಇದ್ದೀವಿ. ಇನ್ ಮುಂದೆನೂ ಕೇಳಿಸ್ಕೊತಾನೆ ಇರ್ತೀಯ. ಛೇ, ನಮ್ಮನೆಗ್ ಬರೋ ಸೊಸೆಯರೆಲ್ಲ ಇಂಥವ್ರೇ ಆಗಿದ್ದಾರೆ.